ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾವಿವಾಗ ಯಮಹಾ ಶೋರೂಮ್ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂದರೆ ಸೋಮು ಏನೋ ಬೈಕ್ ನೋಡಬೇಕಂತೆ. ನೆಕ್ಸ್ಟ್ ಮಂತಲ್ಲಿ ಬೈಕ್ ತೊಗೊಳ್ಳೋ ಪ್ಲ್ಯಾನ್ ಇದೆ ಅವರಿಗೆ. ಸೊ ಹಂಗಾಗಿ ಯಮಹಾ ಶೋರೂಮ್ ಹತ್ರ ಬಂದಿದ್ದೀವಿ, ಕೆಂಗೇರಿ ಹತ್ರ. ಬನ್ನಿ ಹೋಗೋಣ. ಇವಾಗ ಪಾರ್ಕಿಂಗ್ ಎಲ್ಲೇ ಹೋದರೂ ಬೆಂಗಳೂರಲ್ಲಿ ನೋಡಿ ಪಾರ್ಕಿಂಗ್ ಸಮಸ್ಯೆ ತುಂಬ ಇದೆ. ಅಂದರೆ ದೊಡ್ಡ ದೊಡ್ಡ ಗಾಡಿನ ಎಲ್ಲೂ ತೆಗಿಯೋಕ್ಕಾಗಲ್ಲ ಇವಾಗ, ಆ ರೀತಿ ಪಾರ್ಕಿಂಗ್ ಸಮಸ್ಯೆ ಎಲ್ಲ ಕಡೆನೂ. ಎಲ್ಲೆಲ್ಲೋ ಜಾಗ ಮಾಡಿ ನಿಲ್ಸಕ್ಕೆ ಹೋದರೆ ಬಂದು ಯಾರು ಕುತ್ಕೊಂಡು ಹೋಗಿರ್ತಾರೆ, ಇಲ್ಲಾಂದರೆ ಟಚ್ ಮಾಡಿಬಿಡ್ತಾರೆ, ಏನೋ ಸ್ಕ್ರ್ಯಾಚ್ ಮಾಡಿಬಿಡ್ತಾರೆ, ಏನೇನೋ ಮಾಡ್ತಾರೆ. ಹಾಗಾಗಿ ಎಲ್ಲ ಕಡೆ ಪಾರ್ಕಿಂಗ್ ಇರೋದನ್ನೇ ನೋಡ್ತಾರೆ ಜನ, ಆ ರೀತಿ. ಬನ್ನಿ ಈಗ ಹೋಗೋಣ. ಆಯಿತಾ ಸೋಮು? ತಡಿ, ಒಂದು ಗಾಡಿಗಳು ತುಂಬ ಓಡಾಡ್ತಿದೆ, ಅದಕ್ಕೆ ಯೋಚನೆ ಮಾಡ್ತಾ ನಿಲ್ಸ್ಬೋದಂತ ಗಾಡಿಗಳು ಹೆಂಗಿದೆ ಹೋಗ್ತಿದೆ. ಹೌದು, ಬಟ್ ನಿಲ್ಸ್ಬೋದು ಅನ್ಸುತ್ತೆ. ನಾವೇನು ಹೋಗೊಂದು 10-15 ನಿಮಿಷ ಅಲ್ಲ. ಆ ಗಾಡಿಯಿಂದ ಹಾಕ್ಬಿಡ್ತೀರಾ ನೋಡಿ, ಯೆಲ್ಲೋ ಕಲರ್. ಆಮೇಲೆ ನಾನು ಗಾಡಿ ಓಡ್ಸೋಕೆ ಹೋಗಿ ನಾನು ಬೆಳಗ್ಗೆ ಸ್ಕ್ರ್ಯಾಚ್ ಮಾಡಿದ್ದೀನಿ. ಅದು ಇವಾಗ ನಾನು ದುಡ್ಡಲ್ಲಿ ಸರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಹೇಳಿದ್ದೀನಿ ಸೋಮುಗೆ. ನಮ್ಮದು ಬೇಸ್ಮೆಂಟಿಂದ ತೆಗಿತಾ ಇದ್ದೆ. ಒಂದೇ ಸರಿ ಸ್ಟೇರಿಂಗ್ನ ಫುಲ್ಲು ಲೆಫ್ಟಿಗೆ ತೊಗೊಂಡೆ. ಅದೇನಾಯಿತು, ಹಿಂಗೆ ಒಳಗಿಂದ ಹಿಂಗೆ ಬರುವಾಗ ಅದು ಲಾಕ್ ಆಗಿಬಿಡ್ತು. ಇದಕ್ಕೆ ಅಂದರೆ ನಮ್ಮದು ಡೋರಿಗೆ ಲಾಕ್ ಆಗಿಬಿಡ್ತು. ಸೊ ಮೇಲೆ ಹೋದರೂ ಸ್ಕ್ರ್ಯಾಚ್ ಆಗ್ತಿತ್ತು, ಎನಿವೇಸ್ ಕೆಳಗಡೆ ಬಂದರೂ ಸ್ಕ್ರ್ಯಾಚ್ ಆಗ್ತಾಯಿತ್ತು. ಸೊ ಕೆಳಗಡೆನೇ ಇಳಿದ್ವಿ ಗಾಡಿನ, ಸ್ಕ್ರ್ಯಾಚ್ ಆಯಿತು. ಇವಾಗ ಅದನ್ನು ಹೋಗ್ಬೇಕಾದ್ರೆ ವಾಪಸ್ ನಾವು ಅಲ್ಲಿ ಶೋರೂಮ್ ಹತ್ರ ಕೊಟ್ಬಿಟ್ಟು ಪೇಂಟಿಗೆ ಹೇಳ್ಬಿಟ್ಟು ಹೋಗಬೇಕು. ಅದೊಂದು ಕತೆ ಮಾಡಿದೆ ನಾನು ಇವತ್ತು. ಬೇಸಿಕ್ಲಿ ಇದು ಆಗುತ್ತೆ, ಇನ್ನು ಕಲಿತಾ ಇರೋದಲ್ಲ ನಾನು ಇವಾಗ. ಸೊ ಆಗುತ್ತೆ, ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ಮಾಡಬಾರ್ದು. ನೋಡೋಣ ಬನ್ನಿ ಏನೇನಾಗುತ್ತೆ ಇವತ್ತು ಕತೆ ಅಂತ ಹೇಳ್ಬಿಟ್ಟು. ಹಾಗೆ ಇದರಲ್ಲಿ ನಾನು ಲಕ್ಷ್ಮೀ ಹಬ್ಬದ ದಿನದ್ದು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹೆಂಗೆ ಪೂಜೆ ಎಲ್ಲ ಆಯಿತು, ಏನು ಕತೆ ಅಂತ ನಾನು ಇದೇ ವ್ಲಾಗಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಉಟ್ಕೊಂಡಿದ್ದೆ, ಆಯಿತಾ. ಸ್ಯಾರಿ ಉಟ್ಕೊಂಡಾಗ ನನಗೆ ಅದು ತುಂಬ ಒಂಥರ ದೊಡ್ಡ ಸ್ಯಾರಿ ಆಗೋಯಿತು. ಆಮೇಲೆ ಅದು ಪ್ಲೀಟ್ ಕೂರ್ತಿರ್ಲಿಲ್ಲ ಕರೆಕ್ಟಾಗಿ, ತುಂಬ ಜಾರ್ತಾ ಇತ್ತು ಸೀರೆ. ಅದಕ್ಕೆ ಅದನ್ನು ತೆಗೆದುಬಿಟ್ಟು ಈ ಡ್ರೆಸ್ನ ನಾನು ಮಿಂತ್ರದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇದೇ ಡ್ರೆಸ್ನ ಹಾಕ್ಕೊಂಡೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ. ನಾನಂತೂ ಈ ನಡುವೆ ಅಲ್ಲ, ಮೊದಲಿಂದನೂ ಸ್ವಲ್ಪ ಹಾಗೇ ನನಗೆ ಈ ಕುರ್ತಾ ಆಗಲಿ ಚೂಡಿದಾರ್ ಆಗಲಿ ಅಷ್ಟೊಂದು ನಾನು ಚೆನ್ನಾಗಿ ಕಾಣಲ್ಲ ಅಂತ ನನಗೆ ನಾನೇ ಹಂಗೆ ಅಂದ್ಕೊಂಬಿಟ್ಟಿದ್ದೀನಿ. ಬಟ್ ಬೇರೆಯವ್ರು ನೋಡಿದವ್ರು ಹಂಗೆ ಹೇಳ್ತಾರೆ ನನಗೆ, ಇಲ್ಲ ಸೂಟ್ ಆಗುತ್ತೆ, ಚೆನ್ನಾಗೆ ಕಾಣುತ್ತೆ, ಹಾಕೋ ಈ ಥರ ಅಂತ ನಂಗೆ ಬೇರೆಯವ್ರು ಸಜೆಸ್ಟ್ ಮಾಡ್ತಾರೆ. ಬಟ್ ಇನ್ ಮೈ ಮೈಂಡ್ ನಾನು ಬೇಸಿಕಲಿ ಅಷ್ಟೊಂದು ಎತ್ನಿಕ್ ವೇರ್ಸ್ ನನ್ನ ಹತ್ರ ತೀರಾ ಕಮ್ಮಿ. ಆ್ಯಂಡ್ ಆ ಥರ ರೆಡಿ ಆಗೋಕ್ಕೂ ನನಗೆ ಅಷ್ಟೊಂದು ಏನು ಇಷ್ಟ ಆಗೋದಿಲ್ಲ. ಆ್ಯಂಡ್ ಈಗ ಇದನ್ನು ಕುರ್ತಾ ಹಾಕ್ಕೊಂಡಿದ್ದೀನಿ. ಕಲರು ಪರ್ಪಲ್ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ, ಇದೇ ಕಲರ್ ಇದ್ದಿದ್ದು. ಇವಾಗ ಹೊಸದು ತೊಗೊಂಬಿಡೋಣ ಈ ಕಲರ್ ಅಂತ ಹೇಳಿಬಿಟ್ಟು ತೊಗೊಂಡಿರೋದು. ಈ ಕಲರು ಹೇಗಿದೆ ಅಂತ ಹೇಳಿ, ಇದ್ರದ್ದು ಲಿಂಕ್ ಏನಾದ್ರು ಬೇಕಂದರೆ ನನಗೆ ಹೇಳಿ, ನಾನು ಲಿಂಕ್ನ ಅಪ್ಲೋಡ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಓಕೆನಾ. ಮಿಂತ್ರಾದಲ್ಲಿ ಬೈ ಮಾಡಿರೋದು. ಕೊಡು ಇಡ್ತೀನಿ. ತಂದ ಪ್ರಸಾದ
ಅದಕ್ಕೆ ಇಡಿ ಇಡಿ. ತೆಂಗಿನಕಾಯಿ ಇದೆಯಾ? ತೆಂಗಿನಕಾಯಿ ಈಗ ಇಲ್ಲಿ ಪೂಜೆ ಮಾಡಬೇಕು ನಾವೀಗ. ಈಗ ಈ ಕಾಯಿ ಫಸ್ಟು ಹೊಡೆದು ಅದಾದಮೇಲೆ ನೆಕ್ಸ್ಟು ಪೂಜೆ ಮಾಡೋಣ ಬನ್ನಿ. ಈ ಸರಿ ಲಕ್ಷ್ಮೀ ಹಬ್ಬದ್ದು ತುಂಬ ಕನ್ಫ್ಯೂಷನ್ನು. ಒಬ್ಬೊಬ್ಬರು ಶುಕ್ರವಾರ ಮಾಡಬಾರ್ದು ಅಂತ ಇದ್ದರು, ಒಬ್ಬೊಬ್ಬರು ನೆಕ್ಸ್ಟ್ ವೀಕ್ ಮಾಡಬೇಕು, ಈ ವಾರ ಈ ದಿನ ಚೆನ್ನಾಗಿಲ್ಲ, ಹಾಗೆ ಹಿಂಗೆ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ನು. ಎನಿವೇಸ್ ಎಲ್ಲರೂ ಬೆಂಗಳೂರಲ್ಲಿ ಹೆಂಗೆ ಮಾಡ್ತಿದ್ರು ನಾವು ಅದೇ ಥರ ಮಾಡಿಬಿಟ್ವಿ ಅಷ್ಟೇ, ಇನ್ನೇನು ಮಾಡಿಲ್ಲ. ನಾವು ಶನಿವಾರ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಷ್ಟೊಂದು ಹೇಳ್ತಾರಲ್ಲ ಟಿ ವಿಲೆಲ್ಲ ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ರು. ಆಮೇಲೆ ಆನಂದ ಗುರೂಜಿ ಅವ್ರ ಪ್ರೋಗ್ರಾಮ್ ನೋಡಿದಾಗ ಅವರು ಇಲ್ಲ ಪರವಾಗಿಲ್ಲ ಮಾಡ್ಬೋದು, ಸಂಜೆ ಮೇಲೆ ಏನು ತೊಂದರೆ ಇಲ್ಲ ಹಾಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಸರಿ ಓಕೆ ಅಂತ ಹೇಳಿ ನಾವು ಅವತ್ತೇ ಮಾಡಿಬಿಟ್ವಿ, ಶುಕ್ರವಾರನೇ. ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ, ಏನೂ ತೊಂದರೆ ಇಲ್ದಂಗೆ ಆರಾಮಾಗಿ. ಅವತ್ತು ಸೋಮಗೆ ಆಫೀಸ್ ಇತ್ತು ಆ್ಯಕ್ಚುಲಿ, ಇಲ್ಲಾಂದಿದ್ರೆ ಅವ್ರು ವೀಡಿಯೋದಲ್ಲೆಲ್ಲ ಇರೋರು. ಬಟ್ ಅವತ್ತು ಆಫೀಸ್ ಇತ್ತು, ಅವ್ರು ಬಂದಿದ್ದೆ ಸಂಜೆ ತುಂಬ ಲೇಟಾಗಿತ್ತು. ನನಗೆ ಏನು ನಾವೆಲ್ಲ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಎಲ್ಲರನ್ನೂ ಕರೆಯೋದಕ್ಕೆ ಅಂತ ಹೋಗಿದ್ದೆ. ಪ್ರತಿ ಸರಿ ನಾನು ಆಚೆ ಎಲ್ಲೂ ಕರೆಯೋದಕ್ಕೆ ಹೋಗ್ತಿರ್ಲಿಲ್ಲ ಜಾಸ್ತಿ, ಅಮ್ಮ ಹೋಗೋರು. ನನಗೆ ಯಾರೂ ಪರಿಚಯ ಇಲ್ಲ ಅಷ್ಟೊಂದು ಏರಿಯಾದಲ್ಲಿ, ಇನ್ನೂ ನನಗೆ ಯಾರೂ ಪರಿಚಯ ಇಲ್ಲ. ಬಂದು 6 ವರ್ಷ ಆಗ್ತಾ ಬಂತು. ಅಷ್ಟೊಂದು ಇನ್ನು ಹಿಂದ್ಗಡೆ ರೋಡಲ್ಲಿರೋರು ನನಗೆ ಅಷ್ಟು ಪರಿಚಯ ಇಲ್ಲ ಕರೆಕ್ಟಾಗಿ ಹೇಳ್ಬೇಕಂದ್ರೆ. ಒಂದು 3 ಫ್ಯಾಮಿಲಿ ಗೊತ್ತಿದ್ದಾರೆ ಅಷ್ಟೇ ಆ ಥರ. ನಮ್ಮ ಅಮ್ಮಂಗಾದರೆ ಆ ಥರ ಏನಿಲ್ಲ, ಎಲ್ಲರೂ ಆಲ್ಮೋಸ್ಟ್ ತುಂಬ ಜನ ವಾಕಿಂಗ್ ಎಲ್ಲ ಹೋಗ್ತಾ ಇರ್ತಾರಲ್ವ, ಸೊ ಎಲ್ಲರೂ ಪರಿಚಯ ಇರ್ತಾರೆ. ಹಾಗಾಗಿ ಇವಾಗ ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಎಲ್ಲ ನೈವೇದ್ಯ ಎಲ್ಲ ಇಟ್ಟು, ಹಣ್ಣು ಹಂಪಲು ಹೂವು ಹೂವಿನ ಹಾರ ಡೆಕೋರೇಷನ್ನು ನಾನು ಪ್ರತಿ ವರ್ಷವೂ ಇಷ್ಟೇ ಮಾಡೋದು. ಇದಕ್ಕಿಂತ ಜಾಸ್ತಿನೂ ಆಗಿಲ್ಲ, ಇದಕ್ಕಿಂತ ಕಮ್ಮಿನೂ ಆಗಿಲ್ಲ, ಇದೇ ಥರನೇ ಮಾಡ್ತಾಯಿರ್ತೀನಿ ಪ್ರತಿ ಸರಿನೂ. ಅಂದರೆ ಬೇರೆ ವೀಡಿಯೋಸ್ ಎಲ್ಲ ನಂಗೆ ನೋಡಿದಾಗ ಇನ್ಸ್ಪೈರ್ ಆಗುತ್ತೆ, ಎಂಡಲ್ಲಿ ನಾನು ಒಬ್ಬಳೇ ಮಾಡಬೇಕಲ್ವಾ, ಸೊ ಹಾಗಾಗಿ ನನಗೆ ಹೇಗೆ ಕಂಫರ್ಟಬಲ್ ಅದೇ ಥರನೇ ಮಾಡಿಬಿಡೋಣ ಮತ್ತು ಅಂತ ಹೇಳಿ. ಮತ್ತು ಏನೋ ಮಾಡೋಕ್ಕೋಗಿ ಇನ್ನೊಂದೇನೋ ಮಿಸ್ಟೇಕ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನೇನು ಮಾಡ್ತೀನಿ, ನನಗೆ ಹೇಗೆ ಗೊತ್ತು ನಾನು ಅದೇ ಥರನೇ ಪೂಜೆನ ನಾನು ಅಥವಾ ಡೆಕೋರೇಷನ್ನ ನಾನು ಮಾಡ್ತೀನಿ. ಅಂದರೆ ಲಕ್ಷ್ಮಿಗೆ ಏನು ಗೊತ್ತಾ, ನೀವು ಎಷ್ಟು ಹಾಕಿದ್ರೂ ಅದು ಚೆನ್ನಾಗೇ ಕಾಣುತ್ತೆ. ಅಂದರೆ ಡೆಕೋರೇಷನ್ ವೈಸು ನೀವು ಅಕ್ಕಪಕ್ಕ ಸೈಡಲ್ಲಿ ನೀವು ಎಷ್ಟು ಡೆಕೋರ್ ಮಾಡಿದ್ರೂ ಅದು ಒಂಥರ ತುಂಬ ಎಲಿಗೆಂಟಾಗೆ ತುಂಬ ಚೆನ್ನಾಗೆ ತುಂಬ ಬ್ಯೂಟಿಫುಲ್ಲಾಗೆ ಕಾಣ್ತಾ ಇರುತ್ತೆ. ನಿಜವಾಗ್ಲೂ ಹೇಳಬೇಕಂದ್ರೆ ಆ ಥರ ರೆಡಿ ಮಾಡ್ಬೋದು. ನಾನಿಲ್ಲಿ ನಂದೊಂದು ಕಾಸಿನ ಸರ ಆ್ಯಂಡ್ ಇನ್ನೊಂದು ಲಾಂಗ್ ಹಾರನ ಹಾಕಿದ್ದೀನಿ. ತುಂಬ ಅಂದರೆ ತುಂಬ
ಚೆನ್ನಾಗಿತ್ತು. ಮತ್ತು ಇನ್ನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ನಿಮ್ಗೆ ಇನ್ನೂ ಒಳ್ಳೆ ಸುದ್ದಿಗಳನ್ನ ನಾನು ನಿಮ್ಮ ಕಿವಿಗೆ ಹಾಕ್ತೀನಿ, ಅದಂತೂ ಫಿಕ್ಸು. ಬಟ್ ಹೇಳೋ ಟೈಮ್ ಬಂದಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನಾನು, ಓಕೆನಾ. ಎಲ್ಲ ಒಳ್ಳೊಳ್ಳೆ ವಿಷಯಗಳು ನನ್ನ ಹತ್ರ ತುಂಬ ಇದೆ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಂಥದ್ದು, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಈ ಮಂತಿಂದು ಅದೇ ನಾನು ಲಾಸ್ಟು 2 ವೀಕ್ಸ್ ಬ್ಯಾಕೆಲ್ಲ ಹೇಳ್ತಿದ್ನಲ್ಲ, ಇನ್ನೊಂದು ಖುಷಿ ವಿಷಯ ಇದೆ ಅಂತ. ಅದರಲ್ಲಿ ಫಸ್ಟ್ ಒಂದು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು ಅಂತ ಹೇಳಿದ್ರೆ, ಈಗ ಸೋಮು ಹೊಸ ಬೈಕ್ ತೊಗೊತಾ ಇರೋದು, ಓಕೆನಾ. ಇದು ಜಸ್ಟು ಒಂದು ಫಸ್ಟ್ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೊತಿರೋದು. ಇದು ತುಂಬ ದಿವಸ ಅನ್ಕೊತಿದ್ದೆ, ಯಾಕಂದರೆ ಇವಾಗ ಅವರು ಕಾರಲ್ಲಿ ಓಡಾಡ್ತಾ ಇಲ್ಲ, ಬೈಕಲ್ಲಿ ಓಡಾಡ್ತಾ ಇದ್ದಾರೆ ಆಫೀಸಿಗೆ. ಹಾಗಾಗಿ ಅವ್ರಿಗೆ ನಾನು ಮೊಪೆಡಲ್ಲಿ ಹೋಗಲ್ಲ, ಒಂದು ಸೂಪರ್ ಬೈಕ್ ಬೇಕು ನನಗೆ ಅಂತ ಹೇಳಿದ್ರು. ಸರಿ ಓಕೆ ಫೈನು, ಅದೇ ತೊಗೊಳ್ಳಿ ಅಂದರೆ ಅವ್ರಿಗೆ ಯಾವ್ದು ಕಂಫರ್ಟಬಲ್ ಅದರಲ್ಲಿ ಹೋದರೆ ತುಂಬ ಒಳ್ಳೇದಲ್ವ ಆಫೀಸ್ಗೆ ಹೋಗೋರು. ಅದಕ್ಕೆ ನಾನು ಸುಮ್ಮನೆ ಸರಿ ಓಕೆ ನಿಮ್ಗೆ ಯಾವ್ದು ಇಷ್ಟ ಅದೇ ತೊಗೊಳ್ಳಿ ಅಂತ ಅಂದ್ವಿ. ಫಸ್ಟು ಯಮಹ ಶೋರೂಮ್ಗೆ ಹೋದ್ವಿ, ಆಮೇಲೆ ಏನಾಯಿತು ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ಇವಾಗ ಪೂಜೆ ಕಂಟಿನ್ಯೂ ಮಾಡೋಣ ಬನ್ನಿ. ಇಟ್ಕೊಡು, ಬಾ ಕರ್ಪೂರ ತಂಬ ಹಂಗೆ. ಈಗ ಎಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಸುಮಾರು ಹೊತ್ತು ತನಕ ಪೂಜೆ ಎಲ್ಲ ಆಯಿತು. ಈಗ ಆರತಿ ಮಾಡ್ತಾಯಿದ್ದೀನಿ. ಅಂದರೆ ಇದು ಕೆಂಪು ಆರತಿ ಅಲ್ಲ, ಕರ್ಪೂರದ ಆರತಿ ಮಾಡ್ತಾಯಿದ್ದೀನಿ.
ಅಂದರೆ ತುಂಬ ಜನ ಎಲ್ಲ ಇದ್ದಾಗ ಇದು ಲಕ್ಷ್ಮೀ ಸ್ತೋತ್ರ ಅದೆಲ್ಲ ಓದ್ತಾರೆ. ನನಗೆ ಯಾವುದು ಲಕ್ಷ್ಮೀ ಸ್ತೋತ್ರ ಏನೂ ಬರೋಲ್ಲ. ಟಿ ವಿಲಿ ಹಾಕ್ಕೊಂಡಿದ್ವಿ ಅಷ್ಟೇ ನಾವು. ನಾನು ಒಂದೆರಡು ಕಲ್ತ್ಕೋಬೇಕು ಇನ್ ಫ್ಯೂಚರಲ್ಲಿ ಅಂತ ತುಂಬ ಇಷ್ಟಪಟ್ಟು ಕಲ್ತಿದ್ದಂತ ಹೇಳಿದ್ರೆ ಹನುಮಾನ್ ಚಾಲೀಸ ಮಾತ್ರ ಅದೊಂದು ಮಾತ್ರ ಹೇಳ್ಕೊತಾ ಇರ್ತೀನಿ ಅಷ್ಟೇ. ಏನೇ ಪೂಜೆ ಮಾಡ್ಬೇಕಾದ್ರೂ ಹನುಮಾನ್ ಚಾಲೀಸ ಹೇಳ್ಕೊತೀನಿ. ಬಟ್ ಇನ್ಮೇಲೆ ನಾನು ಏಜಿಗೆ ತಕ್ಕಂಗೆ ಚೇಂಜ್ ಆಗಬೇಕು ಅಂತ ಅನಿಸುತ್ತೆ. ಲಕ್ಷ್ಮೀ ಸ್ತೋತ್ರಗಳು ಆಮೇಲೆ ಗಾಯತ್ರಿ ಮಂತ್ರಗಳು ಇದೆಲ್ಲ ಕಲ್ತ್ಕೋಬೇಕು ಅಂತ ನನಗೂ ಅನಿಸುತ್ತೆ. ನೋಡೋಣ, ಇನ್ನು ಫ್ಯೂಚರ್ ಡೇಸಲ್ಲಂತೂ ಆರಾಮಾಗೆ ಫ್ರೀಯಾಗೇ ಇರ್ತೀನಿ. ಏನು ಪಾಪು ಕೆಲಸ, ನನ್ನ ಕೆಲಸ, ಮನೆ ಕೆಲಸ ಅಷ್ಟೇ. ನಂಗೆ ಇನ್ನೇನೋ ಮೈಂಡಲ್ಲಿಲ್ಲ ಸದ್ಯಕ್ಕೆ. ಹಾಗಾಗಿ ನೆಕ್ಸ್ಟ್ ಇನ್ ಫ್ಯೂಚರ್ ಡೇಸಲ್ಲಿ ಅದನ್ನೆಲ್ಲ ಕಲ್ತ್ಕೊತೀನಿ. ಇವಾಗ ನೋಡಿ ಮಹಾಮಂಗಳಾರತಿ ಮಾಡ್ತಾಯಿದ್ದೀನಿ. ಬೇಸಿಕಲಿ ದಿಸ್ ಗೋನ ಬಿ ಅ ವೆರಿ ವೆರಿ ಲಾಂಗ್ ವಿಡಿಯೋ. ನಿಮಗೆಲ್ಲೂ ಬೋರ್ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನನ್ನ ಚಾನಲ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಆ ಲಕ್ಷ್ಮಿ ನಿಮ್ಮ ಮನೆಗೆ ಯಾವಾಗಲೂ ಬಂದು ನಿಮ್ಮ ಮನೆ ಬೀರು ಒಳಗೆ ಇರಲಿ ಅಂತ ನಾನು ಅಂದ್ಕೊತೀನಿ, ಇಷ್ಟಪಡ್ತೀನಿ, ವಿಶ್ ಮಾಡ್ತೀನಿ ಕೂಡ. ಸೊ ಏನಂತ ಹೇಳಿದ್ರೆ ಲಕ್ಷ್ಮಿ ಬೇಸಿಕಲಿ ಯು ಕ್ಯಾನ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಓಕೆನಾ? ಒಂದು ಆಸೆ, ಒಂದು ದುರಾಸೆ, ಇನ್ನೊಂದು ಅತಿ ಆಸೆ ಅಂತ ಹೇಳ್ತಾರಲ್ಲ. ಇದರಲ್ಲಿ ಇದು 3ರಲ್ಲಿ ನಾವು ಯಾವ್ದು ಇಟ್ಕೋಬೇಕು ಅಂದರೆ ಓನ್ಲಿ ಆಸೆ ಅಷ್ಟೇ. ಅದು ಮನುಷ್ಯನಿಗಿರೋ ಅಂಥ ಇನ್ನರ್ ಫೀಲಿಂಗ್, ಏನು ಸಾಮಾನ್ಯವಾಗಿ ಎಲ್ರಿಗೂ ಬರೋ ಅಂಥ ಒಂದು ಫೀಲಿಂಗ್ ಅಂದರೆ ಅದು ಆಸೆ. ಓಕೆನಾ? ಅಂದರೆ ನಿಮ್ಮ ಲೈಫಲ್ಲಿ ನೀವೇನಾದರೂ ಒಂದು ಗೋಲ್ ಸಾಧನೆ ಮಾಡಬೇಕು, ನೀವೇನಾದರೂ ಒಂದು ಅಚೀವ್ ಮಾಡಬೇಕು, ಏನೋ ಒಂದು ಫಿನಾನ್ಷಿಯಲಿ ಯು ಆರ್ ಫಿಟ್ ಅಂತ ಬೇರೆಯವ್ರು ಹೇಳಬೇಕು ನಿಮ್ಮನ್ನು ನೋಡಿದವರು ಅನ್ನೋ ಥರ. ದಿಸ್ ಇಸ್ ಆಲ್ ಆಸೆ, ಅಂಡರ್ ಆಸೆ ಅನ್ನೋ ಒಂದು ಇದರಲ್ಲಿ ಬರುತ್ತೆ. ಓಕೆನಾ? ಸೊ ಅತಿ ಆಸೆ ಒಂದು ಲೆವೆಲಿಗೆ ಓಕೆ. ಬಟ್ ದುರಾಸೆ ಪಟ್ಟಾಗ ಏನಾಗುತ್ತೆ, ನಾವು ಏನು ಎಲ್ಲ ಸಿಕ್ಬಿಡುತ್ತೆ ನಮ್ಗೊಂದು ಟೈಮಿಗೆ ಇರ್ಬೋದು, ಎಲ್ಲನೂ ಸಿಕ್ಬಿಡುತ್ತೆ. ಬಟ್ ಯಾವತ್ತೋ ಒಂದಿನ ದೇವರು ನಮ್ಮಿಂದ ಎಲ್ಲನೂ ಕೂಡ ಕಿತ್ಕೋಬೋದು. ಬಿಕಾಸ್ ನಾವು ಎಲ್ಲದನ್ನು ಪಡ್ಕೊಂಡಾಗಲೂ ಕೂಡ ನಾವು ಹೇಗಿರ್ತೀವಿ, ನಮ್ಮ ರೂಟ್ಸ್ನ ನಾವು ಮರ್ತಿರ್ತೀವ, ಅಥವಾ ನಮ್ಮ ಹಿಂದಿಂದ ನಾವು ಮರ್ತುಬಿಟ್ಟು ನಾವು ಬೇರೆ ಥರನೇ ನಾವು ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವ. ನಾನೇ ಮಾಡಿದ್ದು, ನನ್ನಿಂದನೇ ಎಲ್ಲ ಆಗಿದ್ದು, ನಾನೇ ಎಲ್ಲ ಆಗಿದ್ದು, ನನ್ನ ಥರ ಯಾರೂ ಇಲ್ಲ, ನನ್ನಿಂದ ಎಲ್ಲರೂ ಮಾಡ್ತಿರೋದು ಅನ್ನೋ ಥರ ನಾವು ಯಾವಾಗ ಅಂದ್ಕೊತೀವಿ. ಸೊ ಯು ನೆವರ್ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಜಸ್ಟ್ ನಿಮ್ಮ ಸಮಾಧಾನಕ್ಕೆ ನೀವು ಹೇಳ್ಕೊಬೋದು ಅಷ್ಟೇ. ನಾನೇ ಮಾಡಿದ್ದು, ನನ್ನಿಂದನೇ ಆಗಿದ್ದು, ನಾನೇ ಎಲ್ಲ ಅಂತ ನಿಮಗೆ ನೀವು ಸಮಾಧಾನ ಮಾಡ್ಕೋಬೋದೇ ಹೊರತು ನಾವು ಯಾವತ್ತೂ ಬೇರೆಯವ್ರನ್ನ ಮೆಚ್ಚಿಸೋಕೆ ನಾವು ಯಾವಾಗ ಕೆಲಸನ ಮಾಡ್ತೀವಲ್ವ, ಅದು ನಮ್ಗೆ ಯಾವತ್ತೂ ರಿಯಲ್ ಸಕ್ಸಸ್ ಅನ್ನೋದು ನಮ್ಮ ಲೈಫಲ್ಲಿ ಡೆಫಿನೆಟಾಗೇ ಸಿಗೋದಿಲ್ಲ. ಓಕೆನಾ? ಸೊ ಏನಂತ ಹೇಳಿದ್ರೆ ಬಿ ಕೈಂಡ್. ನೀವು ಎಷ್ಟೇ ಏನೇ ಮಾಡಿದ್ರು, ನಾವು ಎಷ್ಟೇ ದುಡಿದ್ರು, ನಮ್ಮ ಹೆಲ್ತ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ನಮ್ಮ ಅಕ್ಕಪಕ್ಕದವ್ರನ್ನ ಜಾಸ್ತಿ ಪಾಸಿಟಿವಾಗಿ ನಾವು ನೋಡಬೇಕು. ಒಬ್ರ ಬಗ್ಗೆ ಮಾತಾಡೋದಾಗಲಿ, ಒಬ್ರ ಬಗ್ಗೆ ಕೆಟ್ಟದಾಗಿ ಇನ್ನೊಬ್ರ ಹತ್ರ ಬಿಂಬಿಸೋದಾಗಲಿ, ಒಬ್ರ ಬಗ್ಗೆ ಇನ್ನೊಂದು ಥರ ಅಲ್ಲಿ ಇಲ್ಲಿ ಹೋಗಿ ಅವ್ರ ಹತ್ರ ಚೆನ್ನಾಗೇ ಇದ್ದು ಹಿಂದೆ ಒಂಥರ ಮಾತಾಡೋದು, ಮುಂದೆ ಒಂಥರ ಮಾತಾಡೋದು, ಇದೆಲ್ಲನೂ ಕರ್ಮಾಗೆ ಕೌಂಟ್ ಆಗುತ್ತೆ. ಓಕೆನಾ? ಸೊ ಏನು, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನನ್ನ ಪಡೆಗೆ ನಾನು ಅರ್ನಿಂಗ್ ಮಾಡ್ತೀನಿ, ನನ್ನ ಪಡೆಗೆ ನಾನು ಚೆನ್ನಾಗಿದ್ದೀನಿ, ನನ್ನ ಪಡೆಗೆ ನಾನು ಇದ್ದೀನಿ, ಆದರೂ ನನಗೇ ಎಲ್ಲ ಯಾಕೆ ಹಿಂಗಾಗತ್ತೆ ಅಂದರೆ ಇಟ್ ಈಸ್ ಆಲ್ ಕರ್ಮ. ನೀವು ಏನೇನು ಮಾಡಿರ್ತೀರ ಅದು ಎಲ್ಲನೂ ಕೌಂಟ್ ಆಗ್ತಿರುತ್ತೆ. ಬಟ್ ಬೇಸಿಕಲಿ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ, ನಾನು ಯಾರಿಗೂ ಏನೂ ಮಾಡಿಲ್ಲ ಅಂತ. ಬಟ್ ಮಾಡಿರೋದೆಲ್ಲ ಕೌಂಟ್ಗಳು ದೇವ್ರ ಹತ್ರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದು ಒಳ್ಳೆಯದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು. ಇನ್ನು ಮನಿ ವಿಷಯದಲ್ಲೂ ಅದೇ ಆಗೋದು. ಸೊ ಮನಿನ ನಾವು ಅರ್ನ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅರ್ನ್ ಮಾಡಿದ ದುಡ್ಡಲ್ಲಿ ನಾವು ಏನು ಮಾಡಿರ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಬಿಕಾಸ್ ನಿನ್ನ ಲೈಫ್ನ ಸೆಟಲ್ ಮಾಡ್ಕೊಳ್ಳೋದಕ್ಕೆ ನೀನು ಮಾಡ್ತಾಯಿದ್ರೆ ಅದು ಹಂಗಾಗಲ್ಲ. ಸೊ ಯು ನೀಡ್ ಟು ಬಿ ಕೈಂಡ್ ಫಾರ್ ಸಮ್ ಪೀಪಲ್. ಯಾರು ಆ ಕ್ಯಾಟಗರಿಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಯಾರು ನೀಡಿ ಇರ್ತಾರೆ, ಅವರಿಗೆ ನಾವು ಸ್ವಲ್ಪ ಅದನ್ನು ಡೆಡಿಕೇಟ್ ಮಾಡಲೇಬೇಕಾಗತ್ತೆ. ಸೊ ದಿಸ್ ಇಸ್ ಆಲ್ ಪವರ್ ಆಫ್ ಮನಿ. ಆ್ಯಂಡ್ ಮನಿ ಅಟ್ರ್ಯಾಕ್ಟ್ ಮಾಡೋದು ಅದೇ ಥರನೇ. ಓಕೆನಾ? ನೀವು ಯಾರಿಗೆ ಏನು ಮಾಡ್ತಿದ್ದೀರಾ, ನೀವು ಸ್ಪೆಂಡ್ ಮಾಡ್ತಾ ಇದ್ದರೆ, ನೀವು ಖರ್ಚು ಮಾಡ್ತಾ ಇದ್ದಂಗೂ ನಿಮಗೆ ಮನಿ ಬರ್ತಾ ಇರುತ್ತೆ. ಅದು ಬಿಟ್ಬಿಟ್ಟು ಬಂದಿದ್ದೆಲ್ಲ ನನಗೇ ಇರಲಿ, ಬಂದಿದ್ದೆಲ್ಲ ನಾನೇ ತಿಂತೀನಿ, ಬಂದಿದ್ದೆಲ್ಲ ನಾನೇ ಕರಗಿಸ್ತೀನಿ ಅಂತ ಹೇಳೋದು ಅದು ತುಂಬ ತಪ್ಪಾಗುತ್ತೆ ಲೈಫಲ್ಲಿ. ಓಕೆನಾ? ಸೊ ಈಗ ಬನ್ನಿ, ನಾನು ಇವಾಗ ಯಮಹ ಶೋರೂಮ್ ಹತ್ರ ಬಂದ್ವಿ ಅಂತ ಹೇಳಿದ್ನಲ್ಲ ಆವಾಗಲೇ. ಇವಾಗ ನೋಡೋಣ ಬೈಕ್ ಯಾವ್ದ್ಯಾವುದು ಅಂತ ಹೇಳಿಬಿಟ್ಟು. ಅದಾ
ನ್ಯೂಟ್ರಲ್ ಅಲ್ಲ. ಫಸ್ಟಿಗೆ ಸೋಮು ಇದನ್ನು ನೋಡಿದ್ರು. ಇದು ವಿಂಟೇಜ್ ಕಲೆಕ್ಷನಲ್ಲಿ ಬರುತ್ತೆ, ಬಟ್ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನೇಮ್ ಯಾವುದದು ಅಂತ ಹೇಳಿಬಿಟ್ಟು. ಬಟ್ ಇದು ವಿಂಟೇಜ್ ಕಲೆಕ್ಷನಲ್ಲಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಪ್ರೈಸ್ ರೇಂಜ್ ನೋಡೋಕೆ ಹೋದರೆ ಇದು 1,70,000 ಒಳಗಡೆ ಇದೆ ಇದು. ಓಕೆನಾ? ಒಂದೊಂದು ಶೋರೂಮಲ್ಲಿ 169, ಒಂದೊಂದು ಶೋರೂಮಲ್ಲಿ 170 ಇದೆ. ಅಂದರೆ ನಾವು ಫೋನ್ ಮಾಡಿ ಕೇಳಿದ್ರ ಮೇಲೆ ಹೇಳ್ತಾ ಇದ್ದೀನಿ. ನಂದು ಐಫೋನ್ ಇದೆಯಲ್ಲ, ಐಫೋನ್ ಬೆಲೆಗೆ ಇದೊಂದು ಚೆನ್ನಾಗಿರೋ ಬೈಕೇ ಸಿಕ್ಬಿಡತ್ತೆ ನೋಡಿ. ಯಾರಾದರೂ ನಿಮ್ಮ ಬಾಯ್ ಫ್ರೆಂಡ್ಗೆ ಅಥವಾ ನಿಮ್ಮ ಹಸ್ಬೆಂಡ್ಗೆ ಯಾರಿಗಾದರೂ ಗಿಫ್ಟ್ ಮಾಡೋಂಗಿದ್ರೆ 1,70,000 ಈ ಬೈಕ್ ಸಿಕ್ಬಿಡತ್ತೆ, ಚೆನ್ನಾಗಿರುತ್ತೆ. ಫಸ್ಟ್ಗೆ ನಾನು ಇವರಿಗೆ MT-15 ಅಂತ ಒಂದು ಬರುತ್ತೆ, ಆ ಸೀರೀಸಲ್ಲಿ ನಾನು ಸೋಮುಗೆ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವರ ಬರ್ಡೇಗೆ. ಓಕೆನಾ? ಅದಕ್ಕೆ ಮುಂಚೆನೇ ಅವರು ಇಲ್ಲ ನಾನು ಬೇರೆ ಯಾವ್ದಾರು ತೊಗೊತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಸರಿ ಆಯಿತು, ಟ್ರೈ ಮಾಡೇ ಬಿಡೋಣ. ಯಾಕಂದರೆ MT-15 ಬಂದು ಒಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಇವಾಗ ನಾನು ನನ್ನ ಮಗಳು ಯಾರೂ ಕೂತ್ಕೊಳ್ಳೋಕ್ಕಾಗಲ್ಲ. ಬೇಸಿಕಲಿ ಫ್ಯಾಮಿಲಿ ಅಂತ ಹೇಳಿದ್ರೆ ನಾವು 3 ಜನನೂ ಎಲ್ಲಾದರೂ ಹೋಗ್ತೀವಿ ಅಂತ ಹೇಳಿದಾಗ ಆ ಸೀಟು ಒಬ್ಬರು ಇರೋ ಥರ ಇದ್ದರೆ ಅದನ್ನು ಮಾಡಿಫೈ ಮಾಡಿಸೋದನ್ನು ಕೂಡ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಬೇಕು ನಾವು ದುಡ್ಡನ್ನು, ಮತ್ತು ಚೆನ್ನಾಗೂ ಕಾಣಲ್ಲ ನೋಡೋದಕ್ಕೆ ಅದು. ಓಕೆನಾ? ಇದೆಲ್ಲ ಒಂದು ಫ್ಯಾಮಿಲಿ ಫುಲ್ 3 ಜನ ಆರಾಮ್ಸೆ ಕೂತ್ಕೊಂಡು ಹೋಗ್ಬೋದು, ಆ ಥರ ಇದೆ ಈ ಬೈಕ್ಗಳು. ಬಟ್ ಇದನ್ನು ನೋಡಿದ್ವಿ, ಬಟ್ ಇದು ಮ್ಯಾಕ್ಸಿಮಮ್ ಸೇಲ್ ಆಗಿಲ್ಲ. ಯಾಕೆ ಸೇಲ್ ಆಗಿಲ್ಲ ಅನ್ನೋದು ಐಡಿಯಾ ಇಲ್ಲ. ಇದು ಏನು ಕತೆ ಇದ್ರದ್ದು ಬಿಹೈಂಡ್ ಸ್ಟೋರಿನೂ ಗೊತ್ತಿಲ್ಲ. ಬಟ್ ಇದು ಮ್ಯಾಕ್ಸಿಮಮ್ ಸೇಲ್ ಆಗಿಲ್ಲ ಈ ಬೈಕ್ ಬಂದು. ಓಕೆನಾ? ಆಮೇಲೆ ಇಲ್ಲಿಂದ ಅದು ಯಾಕೋ ಇದು ಒಂದು ಸ್ವಲ್ಪ ಹಾಗೆ ಹಿಂಗೆ ಅನಂತರ 50-50ಯಲ್ಲೇ ಬಂದ್ವಿ ಅಲ್ಲಿಂದ. ಇದು ಏನೋ ಒಂಥರ ಲುಕ್ಕೂ ಕೂಡ ಅಷ್ಟೊಂದು ಇದು ಅನಿಸಿಲ್ಲ. ನಾನು ಬೇಡ ಅಂದೆ. ಫಸ್ಟ್ ಇದು ನೋಡಿದ ತಕ್ಷಣವೇ ನಾನು ಬೇಡ ಅಂದ್ಬಿಟ್ಟೆ. ನಂಗೆ ಯಾಕೋ ಇದು ಚೆನ್ನಾಗಿಲ್ಲ ಬೇಡ ಅಂತಲೇ ಹೇಳ್ತಿದ್ದೆ. ಅದೇ ನನ್ನ ಮೈಂಡಲ್ಲಿ ಯಮಹಾ MT-15 ಕೂತ್ಬಿಟ್ಟಿತ್ತು. ಅದು ನಾನು ನಿಮಗೆ ತೋರಿಸ್ತೀನಿ ಆ ಬೈಕ್ ಹೇಗಿದೆ ಅಂತ. ದಟ್ ಈಸ್ ಒನ್ ಆಫ್ ದ ಪವರ್ಫುಲ್ ಬೈಕ್ ಅದು ಈ ಸೀರೀಸಲ್ಲಿ, ಇವ್ರದ್ದು ಯಮಹಾ ಸೀರೀಸಲ್ಲಿ. ಅದು ತುಂಬಾ ಸಖತ್ತಾಗಿದೆ ಆ ಬೈಕು. ನಾನು ಅದನ್ನು ಇವ್ರಿಗೆ ಕೊಡಿಸ್ಬೇಕಂತ ಭಾರಿ ಆಸೆ ಪಟ್ಟಿದ್ದೆ. ಫೈನಲಿ ಇವ್ರು ಬೇರೆದು ಯಾವುದೋ ಇಷ್ಟಪಟ್ಟರು. ಈಗ ಇದನ್ನು ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಅಂತ ಹೋಗ್ತಿದ್ದಾರೆ. ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಯಮಹಾ ಅವ್ರದ್ದು ಸೋಮು ಯೂಸ್ ಮಾಡಿದ ಮುಂಚೆ ಹಳೆ ಗಾಡಿನೂ ಕೂಡ ಯಮಹಾ ಅವ್ರದ್ದೇ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಈ ಗಾಡಿ ತುಂಬ ಚೆನ್ನಾಗಿದೆ. ಬಟ್ ಆಮೇಲೆ ಸಂಜೆ ಸಂಜೆ ಇಲ್ಲಿಂದ ಹೋದ್ವಿ, ಕೊಟೇಶನ್ ಎಲ್ಲ ತೊಗೊಂಡ್ವಿ, ವಾಪಸ್ ಕುತ್ಕೊಂಡಾಗ ಮತ್ತೆ ಸಂಜೆ ಬಂದುಬಿಟ್ಟು ರಾಯಲ್ ಎನ್ಫೀಲ್ಡ್ ಅದರಲ್ಲಿ ಒಂದು ಸರಿ ನೋಡೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋದ್ವಿ. ಓಕೆನಾ? ಅದ್ರದ್ದು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಈಗ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದಮೇಲೆ ಕೇಳಿದೆ. ಆಮೇಲೆ ಇದು ಕಂಪ್ಲೀಟಾಗಿ ಇವರು ಕಾಲು ಫುಲ್ಲು 100% ಕಾಲು ಕೆಳಗಡೆ ಇಡೋದಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ಹೈಟ್ ಆಯಿತು ಬೈಕ್ ಇದು. ಹಾಗಾಗಿ 50-50 ಅಂದ್ಕೊಂಡು ಬಂದ್ವಿ. ಸೊ ಈ ಬೈಕ್ ಇದೆಯಲ್ಲ, ಇದು 2,35,000 ಮೇಲೇ ಹೋಗುತ್ತೆ ಈ ಬೈಕ್ ಬಂದು. ಇದನ್ನು ಕೊಡಿಸ್ಬೇಕು ಅಂತ ನಾನು ಇದ್ದಿದ್ದು. ಇದು ತುಂಬ ಚೆನ್ನಾಗಿದೆ ಗಾಡಿ, ಪವರ್ಫುಲ್ಲು ಆಗಲಿ, ಇನ್ನೊಂದು ಪರ್ಫಾರ್ಮೆನ್ಸ್ ವೈಸು, ಬ್ಲೂಟೂತ್ ಕನೆಕ್ಷನ್ ಇದೆ, ಎಲ್ಲ ಇರುತ್ತೆ ಇದರಲ್ಲಿ. ಓಕೆನಾ? ನ್ಯಾವಿಗೇಷನ್ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಒಬ್ಬರೇ ಕೂತ್ಕೊಳ್ಳೋಕ್ಕಾಗೋದು. ಹಿಂದ್ಗಡೆ ಇರೋರು ತುಂಬ ಅಡ್ಜಸ್ಟ್ ಮಾಡಿಕೊಂಡು ಸಣ್ಣ ಇರೋರು ಕೂತ್ಕೊಂಡ್ರೆ ಓಕೆನಾ? ಹಂಗಾಗತ್ತೆ. ಇವಾಗ ಅವತ್ತು ವಾಪಸ್ ನಾವು ಬಂದ್ವಿ ಮನೆಗೆ. ಬಂದ ತಕ್ಷಣ ಚೈತ್ರ ರಾಖಿ ಇಟ್ಕೊಂಡು ರೆಡಿಯಾಗಿದ್ಲು. ಅಣ್ಣಂಗೆ ನಾನು ರಾಖಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಇವಾಗ ರಾಖಿ ಕಟ್ಟೋದಕ್ಕೆ ಮನೆಗೆ ಬಂದು ಹೋದ್ಲು ಕಟ್ಬಿಟ್ಟು. ಮತ್ತು ಪ್ರಿಯಾನೂ ಬಂದಿದ್ಲು ನಮ್ಮ ಮನೆಗೆ. ಪ್ರಿಯಾ ಗೊತ್ತಲ್ಲ ನಿಮಗೆ, ಲಾಸ್ಟ್ ಇಯರೆಲ್ಲ ನೀವು ನೋಡಿರ್ತೀರ. ಅವಳು ಬಂದುಬಿಟ್ಟು ರಾಖಿ ಕಟ್ಬಿಟ್ಟು ಹೋದ್ಲು. ಆ್ಯಂಡ್ ನೆಕ್ಸ್ಟ್ ಡೇ ಸಂಡೇ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಹೋಗಬೇಕಿತ್ತು. ಅದಕ್ಕೆ ಮುಂಚೆ ಬೆಳಗ್ಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಮನೆಗೆ ಗೃಹ ಪ್ರವೇಶ ಇತ್ತು. ಸೊ ಅಲ್ಲಿಗೆ ಬಂದಿದ್ವಿ. ಸುಕುಮ್ ಅಂತ ಅವ್ರ ನೇಮ್ ಬಂದು. ಸೊ ಒಂದು ಅಪಾರ್ಟ್ಮೆಂಟ್ ತೊಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಅವ್ರು ನನ್ನ ವೀಡಿಯೋನ ನೋಡ್ತಾರೆ ರೆಗ್ಯುಲರಾಗೆ. ಆ್ಯಂಡ್ ಚೆನ್ನಾಗಿತ್ತು, ಮನೆಯೂ ಚೆನ್ನಾಗಿತ್ತು. ಪೂಜೆ ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಹೋದ್ವಿ. ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬರೋದೇ ತುಂಬ ಲೇಟಾಗಿತ್ತು. ಬಿಕಾಸ್ ಲೊಕೇಶನ್ ರಾಂಗಾಗಿ ಎಲ್ಲೆಲ್ಲೋ ಹೋಗ್ಬಿಟ್ಟು ಸುಮಾರು ಲೇಟಾಗೇ ಹೋದ್ವಿ. 1 ಗಂಟೆನೇ ಆಗೋಗ್ಬಿಟ್ಟಿತ್ತು ನಾವು ಅಲ್ಲಿಗೆ ಹೋಗೋಷ್ಟರಲ್ಲಿ. ನಮ್ಮ ಮನೆಯಿಂದ ತುಂಬ ಹತ್ತಿರ, ಬಟ್ ಸ್ಟಿಲ್ ತುಂಬ ಲೇಟಾಯಿತು. ಊಟನೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಮಾಡಿಸಿದ್ರು. ಮಾತ್ರ ನಾನು ಬರಬೇಕಾದ್ರೆ ಮಿಡಿ ಉಪ್ಪಿನಕಾಯಿ ತುಂಬ ಇಷ್ಟ ಆಯಿತು ನನಗೆ. ಒಂದು ಬೌಲಲ್ಲಿ ಹಾಕ್ಸ್ಕೊಂಡು ತೊಗೊಂಡು ಬಂದೆ ನಾನು ಅಲ್ಲಿಂದ.
ಆ ಥರ. ನನಗೆ ಎಲ್ಲಾದರೂ ಊಟ ಇಷ್ಟ ಆದರೆ ಅವ್ರು ಕ್ಯಾಟ್ರಿಂಗ್ ನೇಮ್ ಇಸ್ಕೊಳ್ಳೋದು ಬಿಡೋದಿಲ್ಲ. ಮತ್ತು ನನಗೇನು ಫೇವ್ರೇಟಲ್ಲಿ ತುಂಬ ಇಷ್ಟ ಆಗಿರುತ್ತಲ್ಲ ಅದನ್ನು ಕೇಳಿಬಿಟ್ಟೆ ನಾನು ಇಸ್ಕೊಂಡು ಬರ್ತೀನಿ, ಆ ಥರ ನಾನು. ಈಗ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದ್ವಿ. ಅಲ್ಲಿಂದ ಹಾಗೆ ಡೈರೆಕ್ಟಾಗಿ ಹೋದ್ವಿ. ನಮಗೆ ಈವೆಂಟ್ ಇದ್ದಿದ್ದು ಉತ್ರಳ್ಳಿಯಲ್ಲಿ, ಅಲ್ಲಿಂದನೇ ಡೈರೆಕ್ಟ್ ಕನೆಕ್ಷನ್ ಕನಕಪುರ ರೋಡಿಗೆ ತೊಗೊಂಡು ಬಂದ್ವಿ. ಬಿಕಾಸ್ ನಮ್ಮನೆ ಹತ್ತಿರನೇ ಇದೆ ರಾಯಲ್ ಎನ್ಫೀಲ್ಡ್ ಶೋರೂಮು. ಬೇಸಿಕಲಿ ನಮಗೆ ರಾಯಲ್ ಎನ್ಫೀಲ್ಡ್ ನಾವಿಬ್ಬರೂ ಫ್ಯಾನ್ ಅಲ್ಲ ರಾಯಲ್ ಎನ್ಫೀಲ್ಡ್ಗೆ, ಓಕೆನಾ. ಯಾಕೆಂದರೆ ತುಂಬ ಭಾರ, ಅದು ಒಂದು ಸ್ವಲ್ಪ ಎತ್ತರಕ್ಕೆ ತುಂಬ ಪರ್ಸ್ನಾಲಿಟಿ ಇರ್ತಾರಲ್ಲ, ಅವರಿಗೆ ಅದು ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಸೋಮುಗೆ ಡೈಲಿ ಯೂಸ್ಗೆ ಅವ್ರಿಗೆ ಆಫೀಸ್ಗೆ ಹೋಗೋಕ್ಕೆಲ್ಲ ಅಷ್ಟು ಸೆಟ್ ಆಗೋಲ್ಲ. ಅಷ್ಟೊಂದು ವೇಟೇಜ್ ಇರೋವಂಥದ್ದು, ಅಷ್ಟೊಂದು ಪವರ್ ಇರೋವಂಥದ್ದು ಗಾಡಿ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಬಟ್ ಈಗ ಒಂದು ಸೀರೀಸ್ ಬಿಟ್ಟಿದ್ದಾರೆ ರಾಯಲ್ ಎನ್ಫೀಲ್ಡಲ್ಲಿ, ಅದು ಎಲ್ಲರೂ ಕೂಡ ಓಡಿಸ್ಬೋದು ಆರಾಮಾಗಿ. ಅಂದರೆ ಲೈಟ್ ವೆಯ್ಟ್ ಇದೆ. ಆಲ್ಮೋಸ್ಟ್ ನಾರ್ಮಲ್ ರಾಯಲ್ ಎನ್ಫೀಲ್ಡ್ ಬೈಕ್ ಏನಿರುತ್ತೆ ಅದಕ್ಕಿಂತ 14ರಿಂದ 15 kg ತೂಕ ಕಮ್ಮಿ ಮಾಡಿ ಮಾಡಿಸಿದ್ದಾರೆ ಈ ಮಾಡೆಲ್ನ. ಇದು ಟೋಕಿಯೋ ಬ್ಲ್ಯಾಕ್ ಅಂತ ಅದು ಕಲರ್ ನಾವು ಸೆಲೆಕ್ಟ್ ಮಾಡಿರೋದು. ಇನ್ನೊಂದು ರೆಡ್ ಇತ್ತು ಇದರಲ್ಲಿ, ಓಕೆನಾ. ಹಂಟರ್ ಅಂತ ಇದು, ಈ ಸೀರೀಸ್ ಹಂಟರ್ ಅಂತ ಇದ್ರದ್ದು. ತುಂಬ ಚೆನ್ನಾಗಿದೆ. ಬಟ್ ಇದು ಕಾಸ್ಟ್ ಬಂದು ತುಂಬ ಹೈ ಆಗುತ್ತೆ. ಇದು 2 lakh ಮೇಲೇ ಹೋಗುತ್ತೆ, ಓಕೆನಾ. ಬಟ್ ಇದು ತುಂಬ ಚೆನ್ನಾಗಿದೆ ಈ ಗಾಡಿ. ಅವ್ರಿಗೆ ಇಷ್ಟ ಆಯಿತು. ಸೋಮು ಟೆಸ್ಟ್ ಡ್ರೈವ್ ಹೋಗ್ಬಿಟ್ಟು ಬಂದರು. ಬೇಸಿಕಲಿ ಇದರಲ್ಲಿ ಒಂದು ಟಾಪ್ ಕಲರ್ ಅಂದರೆ ಇವಾಗ ಇದು ರೆಡ್ ಒಂದಿದೆ, ಅದಾದಮೇಲೆ ಇನ್ನೊಂದು ಟೋಕಿಯೋ ಬ್ಲ್ಯಾಕ್ ಅಂತ ಅದೊಂದು ಕಲರ್ ಇದೆ. ಇದು ಸೇಮ್ ಯಮಹಾದಲ್ಲಿ ನಾವು ಏನು ನೋಡಿದ್ವಲ್ಲ ಅದೇ ಥರ ಲಾಂಗ್ ಸೀಟ್ ಬರುತ್ತೆ. ಫ್ಯಾಮಿಲಿ ಆರಾಮಾಗಿ 3 ಜನ ಕೂತ್ಕೊಂಡು ಹೋಗ್ಬೋದು, ಆ ರೀತಿ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಗಾಡಿ. ನನಗೂ ನೋಡಿದ ತಕ್ಷಣ ಪರ್ಸ್ನಲಿ ತುಂಬ ಇಷ್ಟ ಆಗ್ಬಿಡ್ತು. ಆ್ಯಂಡ್ ಸೋಮುಗೂ ಇಷ್ಟ ಆಯಿತು. ಮತ್ತು ಕಾಲೆಲ್ಲ ಕರೆಕ್ಟಾಗಿ ಸಿಗ್ತಾಯಿತ್ತು. ಇದು ನೋಡಿ ಡಬಲ್ ಸ್ಟ್ಯಾಂಡ್ ಹಾಕಿರೋದು, ಬಟ್ ಸ್ಟಿಲ್ ನೀಟಾಗಿ ಅವ್ರಿಗೆ ಬ್ಯಾಲೆನ್ಸಿಂಗ್ ಆಗಿದೆ. ಓಡಿಸೋದಕ್ಕೂ ಕಂಫರ್ಟ್ ಇತ್ತಂತೆ. ಆ್ಯಂಡ್ ವೆಯ್ಟ್ ವೈಸೂ ಏನೂ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ. ಸೊ ಈ ಗಾಡಿನ ನಾವು ಇವಾಗ ನೋಡಿ ಇಷ್ಟಪಟ್ಟು ಫೈನಲಿ ಇದನ್ನು ಬುಕ್ ಮಾಡ್ಕೋತಾ ಇದ್ದೀವಿ. ಬುಕ್ ಮಾಡಿದಾಗಿದೆ. ಈ ಮಂತ್ ಎಂಡಲ್ಲಿ ಬರುತ್ತೆ ಗಾಡಿ ನಮಗೆ, ಓಕೆನಾ. ಆ್ಯಂಡ್ ತುಂಬ ದಿನದ ಮೇಲೆ ಅವ್ರ ಹತ್ರ ಇದ್ದಿದ್ದು ಒಂದು ಗಾಡಿನ ನಾನೇ ಮಾರ್ಸಾಕ್ದೆ. ಯಾಕಂದರೆ ನನಗೆ ಅವ್ರ ಆಫೀಸ್ಗೆ ಬೈಕಲ್ಲಿ ಹೋಗೋದು ಇಷ್ಟ ಇರಲಿಲ್ಲ. ಬೈಕಲ್ಲಿ ನೀನು ಬೇಡ, ಸೇಫ್ಟಿ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಗೊತ್ತಲ್ಲ ನಿಮಗೆ ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳು ಹೇಗಿರುತ್ತೆ, ರೋಡ್ ಅನ್ನೋದು ಮಳೆ ಬಂದಾಗ ಹೆಂಗಿರುತ್ತೆ, ಅದೆಲ್ಲ ತೊಂದರೆಗಳನ್ನ ನೋಡ್ಕೊಂಡಿದ್ನಲ್ಲ ನಾನು. ಬೇಡ ಅಂತ ಹೇಳಿಬಿಟ್ಟು, ಮತ್ತು ಮಳೆಗಾಲದಲ್ಲಿ ನೆನ್ಕೊಂಡು ಬರೋರು ಫುಲ್ಲು ನೆಂದು ಹೋಗ್ಬಿಟ್ಟಿರ್ತಿದ್ರು, ರೈನ್ಕೋಟ್ ಎಲ್ಲ ಹಾಕ್ಕೊಂಡ್ರು ಕೂಡ. ಹಾಗಾಗಿ ಬೇಡ ಬೈಕಲ್ಲಿ ಹೋಗೋದು, ಕಾರಲ್ಲೇ ಓಡಾಡು ಅಂತ ಹೇಳ್ತಾ ಇದ್ದೆ. ಬಟ್ ಕಾರಲ್ಲಿ ಓಡಾಡ್ತಾ ಏನಾಗ್ಬಿಡ್ತಂದರೆ ಫುಲ್ಲು ಒಂದು ಮಂತಲ್ಲಿ ಕಾರಲ್ಲಿ ಓಡಾಡೋದಕ್ಕೇ ಅವ್ರಿಗೆ ಪೆಟ್ರೋಲ್ಗೆ ಒಂದು 10,000 ಹೋಗ್ಬಿಡೋದು ಅಮೌಂಟು. ಅದೊಂದು ಯೋಚನೆ ಮಾಡಿದ್ರು. ಅದಾದಮೇಲೆ ಒಂದು ಸ್ವಲ್ಪ ಬೇಗನೆ ಹೋಗಿ ಬೇಗನೆ ಬರೋದಕ್ಕಾಗಲ್ಲ, ಒಂಚೂರು ಟೈಮ್ ತೊಗೊಳುತ್ತೆ ಕಾರಲ್ಲಾದರೆ. ಟ್ರಾಫಿಕಲ್ಲೆಲ್ಲ ಸಿಗಾಕೊಂಡ್ಬಿಟ್ರೆ ಮೂವ್ ಮಾಡೋಕ್ಕಾಗಲ್ಲ ಫಾಸ್ಟಾಗಿ ನಾವು ಅಂತ, ಅದೊಂದು ರೀಸನ್ನು. ಎರಡನ್ನೂ ಕಂಪೇರ್ ಮಾಡಿಬಿಟ್ಟು ಮತ್ತು ಒಂದು ಸೂಪರ್ ಬೈಕ್ ಬೇಕೇ ಬೇಕು ಅಂತ ಹೇಳಿ ಇದನ್ನು ನಾವು ಬುಕ್ ಮಾಡ್ಕೊಂಡಿದ್ದು, ಓಕೆನಾ. ಹಾಗೆ ಈಗ ಸೋಮು ಜಿಮ್ಮಿಗೆಲ್ಲ ಹೋಗಿ ಸಖತ್ತಾಗೆ ಎಲ್ಲ ಬಾಡಿ ಎಲ್ಲ ಇದು ಮಾಡ್ತಿದ್ದಾರೆ. ಸೊ ಇದು ಚೆನ್ನಾಗಿ ಕಾಣ್ಬೋದು ಈ ಗಾಡಿನೂ ಅವರಿಗೆ ಅಂತ ಹೇಳಿ ನಾವು ಆ ಬೇಸಿಸ್ ಮೇಲೆ ಇದನ್ನು ಟ್ರೈ ಎಲ್ಲ ಮಾಡಿರೋದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾಯಿತ್ತು ಈ ಗಾಡಿ. ನಾನು ಅಂದ್ಕೊಂಡೆ ಫಸ್ಟು ರಾಯಲ್ ಎನ್ಫೀಲ್ಡ್ ಏನಕ್ಕಪ್ಪ ಅಷ್ಟು ಹೆವಿ ಗಾಡಿ ಏನು ತೆಗ್ಬೇಕು ನಿನಗೆ, ಯಾವ್ದಾದ್ರು ಮೊಪೆಡೇ ತೊಗೋ ಇಲ್ಲಾಂದರೆ ಎಲೆಕ್ಟ್ರಿಕ್ ತೊಗೋ ಅಂತ ನಾನು ಹಂಗೆ ಹಿಂಸೆ ಕೊಡ್ತಾಯಿದ್ದೆ. ಅದಾದಮೇಲೆ ಬೇಡ ನಂಗೆ ಇದೇ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡ. ಫೈನಲಿ ಕಂಗ್ರ್ಯಾಚುಲೇಷನ್ ಅವ್ರಿಗೂ ಕೂಡ. ಆಮೇಲೆ ನೆಕ್ಸ್ಟ್ ಡೇ ನಮ್ಮ ಅತ್ತೆ ಎಲ್ಲ ಬಂದಿದ್ರು, ಅತ್ತೆ ಕಿರಣ್ ಎಲ್ಲರೂ ಬಂದಿದ್ದರು. ರಾಘವೇಂದ್ರ ಸ್ವಾಮಿ ಆರಾಧನೆ ನಡೀತಾಯಿತ್ತು ನಮ್ಮ ಏರಿಯಾದಲ್ಲಿ. ಪ್ರಸಾದ ಅಂತೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರಾದರೂ ಬರಲಿ ಹೊಟ್ಟೆ ತುಂಬ ಊಟ, ಹೊಟ್ಟೆ ತುಂಬ ಎಲ್ಲ ಅವರೇ ಇನಿಷಿಯೇಟಿವ್ ತೊಗೊಂಡು ಎಲ್ಲರೂ ಜನ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಪೂಜೆನೂ ಚೆನ್ನಾಗಾಯಿತು, ಪ್ರಸಾದನೂ ಅಷ್ಟೇ, ಎಲ್ಲನೂ ಸಿಕ್ಕಾಬಿಟ್ಟೆ ಚೆನ್ನಾಗಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದು. ನಮಗೆ ಪ್ರತಿ ವರ್ಷ ಇನ್ವಿಟೇಷನ್ ಬರ್ತಿತ್ತು, ಬಟ್ ಈ ಸರಿನೇ ನಮಗೆ ಹೋಗೋಕ್ಕಾಗಿದೆ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಜೊತೆಗೆ. ತುಂಬ ಚೆನ್ನಾಗಿತ್ತು. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇಲ್ಲಿಂದ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಊಟ ಮಾಡಿಕೊಂಡು ಮೊಸರನ್ನ ಮತ್ತು ಬಿಸಿಬೇಳೆ ಭಾತ್ ಅದೆಲ್ಲ ಮಾಡಿಸಿದ್ರು. ಎಲ್ಲ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೆಂಪಲಲ್ಲಿ ಕೂತ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಉದ್ದ ನಮಸ್ಕಾರ ಬಿಡಿ. ಯಾಕೆ ಶಕ್ತಿ ಬಿಡು.
ನಾನು ಫುಲ್ಲು ಸಹಜಂಗ ನಮಸ್ಕಾರ ಮಾಡಿದಾಗ ಸಂಡೆ ಮಂಡೆ ಹೇಳು. ಸಂಡೆ ಮಂಡೆ ಹೇಳು. ಬೇಗ ಹೇಳ್ಬೇಕು, ನೀನು ಹೇಳಿ ಕೊಡೋಲ್ಲ. ಹೇಳಿದ್ರೆ ಚಾಕಿ ಕೊಡ್ತದ ಮಾಮ, ಹೇಳಿದ್ರೆ ಚಾಕಿ ಕೊಡ್ತದ. ಕೊಡ್ಬಾರ್ದಿತ್ತು ನೀನು ಹೇಳಿಸುತ್ತಾನೆ. ಫ್ರೈಡೇ ಸಂಡೇ ಸಂಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ. ಜಾನಿ ಜಾನಿ ಇಷ್ಟ